ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಹಾಗೂ ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಸ್ತುದೋಷದ ಕಾರಣಗಳೇನು ಹಾಗೂ ವಾಸ್ತುದೋಷದ ಕಾರಣಗಳಿಂದ ಯಾವ ರೀತಿಯ ತೊಂದರೆಗಳು ಉಂಟಾಗತ್ತೆ ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲಾ ವಿಚಾರವನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂತಹ ಶ್ರೀ ಆಚಾರ್ಯ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಓಂ ಜ್ಞಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋದಭಿಃ ಸೇದಸಾದನಂ ಮಹಾಗಣಪತಗೆ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲಿಗೆ ಈ ದಿನದ ಪಂಚಾಂಗ ಯಾವ ರೀತಿ ಆಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಈ ದಿನದ ಪಂಚಾಂಗದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ದಿನನಿತ್ಯವೂ ಕೂಡ ಯಾರು ಈ ಪಂಚಾಂಗವನ್ನು ಶ್ರವಣ ಮಾಡ್ತಾರೆ ಮತ್ತು ಈ ಪಂಚಾಂಗವನ್ನು ಪಠಣ ಮಾಡ್ತಾರೆ, ಇವರಿಗೆ ಅನೇಕ ವರಗಳು ಸಿಗುತ್ತೆ, ಅನೇಕ ಫಲಗಳು ಲಭಿಸುತ್ತೆ ಅಂತ. ಹಾಗಾಗಿ ದಿನನಿತ್ಯವೂ ಕೂಡ ದಿನ ಪ್ರಾರಂಭದ ಮುನ್ನ ಈ ಪಂಚಾಂಗವನ್ನು ತಿಳಿದುಕೊಂಡು ದಿನವನ್ನು ಮುನ್ನಡೆಸಿ ಅನೇಕ ವಿಷಯಗಳಲ್ಲಿ ನಿಮಗೆ ಶುಭಪ್ರದ ಆಗುವಂಥದ್ದು. ಹಾಗಾಗಿ ಇವತ್ತಿನ ಪಂಚಾಂಗವನ್ನು ನೋಡಿದಾಗ ಅಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಗಿನ ಶರದೃತು, ಆಶ್ವೀಜ ಮಾಸ. ನೋಡಿ, ಆಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯನ್ನು ಇವತ್ತು ನೋಡ್ಬೋದಾಗಿದೆ. ಅದೇ ರೀತಿ ನಕ್ಷತ್ರವನ್ನು ನೋಡಿದಾಗ ಭರಣಿ ನಕ್ಷತ್ರ ಈ ದಿನ ನೋಡ್ಕೋಬಹುದಾಗಿದೆ. ಅದೇ ರೀತಿ ವ್ಯತಿಪಾತ ಯೋಗ, ವಣಿಜ ಕರ್ಣವನ್ನು ಕೂಡ ನಾವು ನೋಡ್ಕೋಬಹುದು. ಅದೇ ರೀತಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡ, ಈ ಯಮಗಂಡ ಕಾಲಗಳಲ್ಲಿ ಯಾರು ಕೂಡ ಶುಭ ಪ್ರಯಾಣಗಳನ್ನು ಮಾಡ್ಕೊಳೋದಿಲ್ಲ. ಮತ್ತು ರಾಹುಕಾಲಗಳಲ್ಲಿ ಯಾರು ಕೂಡ ಯಾವುದೇ ರೀತಿಯ ಶುಭ ಸಮಾರಂಭಗಳನ್ನು ಕೂಡ ನಾವು ಪ್ರಾರಂಭ ಮಾಡಲ್ಲ ಅಂತ ಶಾಸ್ತ್ರ. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ತಿಳ್ಕೊಳ್ಳೋಣ. ರಾಹುಕಾಲ 10 ಗಂಟೆ 38 ನಿಮಿಷದಿಂದ 12 ಗಂಟೆ 4 ನಿಮಿಷದವರೆಗೆ ಇವತ್ತು ರಾಹುಕಾಲವನ್ನು ನೋಡಬಹುದು. ಅದೇ ರೀತಿ ಯಮಗಂಡ ಕಾಲ 2 ಗಂಟೆ 57 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೆ ನಾವು ಇವತ್ತು ಯಮಗಂಡ ಕಾಲವನ್ನು ನೋಡ್ಕೋಬಹುದಾಗಿದೆ. ಅದೇ ರೀತಿ ಗುಳಿಕ ಕಾಲವನ್ನು ನೋಡಿದಾಗ 7 ಗಂಟೆ 45 ನಿಮಿಷದಿಂದ 9 ಗಂಟೆ 12 ನಿಮಿಷದವರೆಗೆ ನಾವು ಇವತ್ತು ಗುಳಿಕ ಕಾಲವನ್ನು ಕೂಡ ನೋಡ್ಕೋಬಹುದು. ಅದೇ ರೀತಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, ತುಂಬ ಶ್ರೇಷ್ಠ ಬ್ರಾಹ್ಮಿ ಮುಹೂರ್ತ ಮಕ್ಕಳ ವಿದ್ಯಾ ಅಭಿವೃದ್ಧಿಗೆ ಅಂತ. ಯಾರಲ್ಲ ಈ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಷ್ಟು ಓದಿದ್ರು ಕೂಡ ತಲೆಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ, ಎಷ್ಟು ಓದಿದ್ರು ಕೂಡ ಈ ಎಕ್ಸಾಮ್ಸ್ಗಳಿಗೆ ಓದ್ತಾ ಇರ್ತಾರೆ, ಆದರೆ ಅಲ್ಲಿ ಹೋದಾಗ ಅವ್ರಿಗೆ ಏನು ಕೂಡ ನೆನಪಾಗ್ತಾ ಇರಲ್ಲ. ಇಂಥವರಿಗೆಲ್ಲ ಏನು ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಇವರು ಅಭ್ಯಾಸಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅಷ್ಟು ತುಂಬ ಶ್ರೇಷ್ಠತೆ ಇರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಯಾವುದೇ ಒಂದು ಮಂತ್ರಸಿದ್ಧಿ ಮಾಡಲಿಕ್ಕೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ. ಈ ಬ್ರಾಹ್ಮಿ ಮುಹೂರ್ತವು ಬೆಳಗಿನ ಜಾವ 4 ಗಂಟೆ 39 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ನಾವು ವಿಶೇಷವಾಗಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಕೋಬಹುದು. ಅದೇ ರೀತಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನೋಡಿದಾಗ ಸೂರ್ಯೋದಯ 6 ಗಂಟೆ 19 ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 5 ಗಂಟೆ 50 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಕೋಬಹುದಾಗಿದೆ. ಇನ್ನು ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಫಲ ಇದೆ ಹಾಗೂ ಯಾವ ರಾಶಿಗೆ ಅಶುಭ ಫಲ ಇದೆ, ಅಶುಭ ಫಲ ಇರೋರು ಯಾವ ರೀತಿಯ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋದಾದ್ರೆ? ದಿನನಿತ್ಯವೂ ಕೂಡ ನಾವು ದ್ವಾದಶ ರಾಶಿಗಳ ಫಲ ಅಂತ ಹೇಳ್ತೀವಿ. ಅಂದರೆ 12 ರಾಶಿಗಳನ್ನೇ ದ್ವಾದಶ ರಾಶಿಗಳು ಅನ್ನುವಂಥದ್ದು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಯಾಕೆ ನಾವು ರಾಶಿಗಳನ್ನು ಹೇಳ್ತೀವಿ ಅಂತಂದರೆ, ನೋಡಿ, ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿ, ಕೆಲವರು ಜನ್ಮ ನಕ್ಷತ್ರದಿಂದ ರಾಶಿ ನೋಡ್ಕೊಂಡ್ಬಿಟ್ಟಿರ್ತಾರೆ, ಕೆಲವರು ನಾಮ ನಕ್ಷತ್ರದಿಂದ ಕೂಡ ಆ ರಾಶಿಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿ ರಾಶಿಗಳ ಮುಖಾಂತರವಾಗಿ ನೋಡಿ, ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಬೇಕಂದ್ರೂ ಕೂಡ ನಕ್ಷತ್ರ ರಾಶಿಗಳನ್ನು ಹೇಳಿ ನಾವು ಹೆಸರನ್ನು ಹೇಳ್ತಾ ಇರ್ತೀವಿ. ಹಾಗಾಗಿ ಈ ಅಮೂಲ್ಯವಾದಂತಹ ರಾಶಿಗಳ ಬಗ್ಗೆ ದಿನನಿತ್ಯವೂ ಕೂಡ ನಾವು ತಿಳ್ಕೊಂಡು ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೇನಾದರೂ ಅದರಲ್ಲಿ ಏನಾದರೂ ಕೆಟ್ಟದ್ದು ಅಥವಾ ಅನಾನುಕೂಲಗಳಿದೆ ಅನ್ನೋಂಥದ್ದು ಗೋಚರ ಆಗಿರುತ್ತೆ. ಅದನ್ನು ತಿಳ್ಕೊಂಡು ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಪ್ರಥಮ ರಾಶಿ ಮೇಷರಾಶಿ.
ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರಿಗೆ ಅಭಿವೃದ್ಧಿ ಕಾಣ್ತಾ ಇದೆ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ. ದಾನ ಧರ್ಮದ ಕಾರ್ಯಗಳಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಅಂದರೆ ನೋಡಿ, ಇವತ್ತು ಮೇಷರಾಶಿಯವ್ರಿಗೆ ಏನಾದರೂ ಒಂದು ಪೂಜೆ ಪುನಸ್ಕಾರಗಳಿರ್ಬೋದು, ಅಥವಾ ಏನಾದರೂ ದಾನ ಮಾಡಲಿಕ್ಕೇನೋ ಇವತ್ತು ಅವಕಾಶಗಳು ಜಾಸ್ತಿ ಇರುತ್ತೆ, ಆಸಕ್ತಿ ಕೂಡ ಹೆಚ್ಚಾಗಿರುವಂಥದ್ದು ನಾವು ನೋಡ್ಬೋದು. ಅದೇ ರೀತಿ ಆಪ್ತರಿಂದ ತೊಂದರೆ ಕೂಡ ಅಂತ ಕೇಳ್ತಾ ಇದೆ. ಅಂದರೆ ಜೊತೆಗಾರರಿಂದ, ಸುತ್ತಮುತ್ತಲವರಿಂದ, ಅಕ್ಕಪಕ್ಕದವರಿಂದ ಇವತ್ತು ನಿಮಗೆ ತೊಂದರೆ ಕಾಣ್ತಾ ಇದೆ. ತೊಂದರೆಯಿಂದ ನೀವು ವಿಮುಕ್ತಿ ಯಾವ ರೀತಿ ಪಡಿಬೇಕು, ನಮ್ಮ ಮಾತು ಯಾವ ರೀತಿ ಇರಬೇಕು ಅಂತ ನೋಡಿಕೊಂಡು ಈ ದಿನವನ್ನು ಕಳೆಯಬೇಕಾಗುತ್ತೆ ಮೇಷರಾಶಿಯವರು. ಹಾಗೆ ವೃಷಭ ರಾಶಿ, ವ್ಯಾಪಾರದಲ್ಲಿ ಅಲ್ಪ ಲಾಭವನ್ನು ಇವತ್ತು ನೀವು ನಿರೀಕ್ಷೆ ಮಾಡಬಹುದು. ನೋಡಿ, ವೃಷಭ ರಾಶಿಯವರಿಗೆ ಏನು ಹೇಳ್ತಾ ಇದೆ, ಏನೋ ಒಂದು ವ್ಯಾಪಾರನ ಉದ್ಯೋಗ ಮಾಡ್ಕೊಳ್ತಾ ಇರ್ತೀರ, ವ್ಯಾಪಾರದಲ್ಲಿ ನಷ್ಟ ಕಾಣ್ತಾ ಇರುತ್ತೆ, ಆದರೆ ಇವತ್ತು ಅಲ್ಪ ವಿರಾಮ ಆಗಿರುವಂಥದ್ದು. ಅಂದರೆ ನಿಮಗೆ ಇವತ್ತಿನಿಂದ ನಿಮಗೆ ಅಭೀಷ್ಟ ಸಿದ್ಧಿ ಆಗುತ್ತೆ, ಧನ ಲಾಭ ಕೂಡ ಆಗುವಂಥದ್ದು ನೋಡ್ಕೋಬಹುದು. ಅದೇ ರೀತಿ ಕುಟುಂಬ ಸೌಖ್ಯವೂ ಕೂಡ ಸಿಗುವಂಥದ್ದು ವೃಷಭ ರಾಶಿಯವರಿಗೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕೂಡ ಇರುವಂಥದ್ದು, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂತಹ ಲಕ್ಷಣಗಳು ಕೂಡ ಇವತ್ತು ಗೋಚರ ಆಗ್ತಾ ಇದೆ. ಶತ್ರುಗಳಿಂದ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡಿ, ಶತ್ರುಗಳ ಬಗ್ಗೆ ಗಮನವಿರಬೇಕಾಗುತ್ತೆ ವೃಷಭ ರಾಶಿಯವರು. ಆ ಶತ್ರುಗಳಿಂದ ಇವತ್ತು ನೆಮ್ಮದಿ ಹಾಳಾಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ, ವಾಹನ ಓಡಿಸುವ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕಾಗುತ್ತೆ. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ಏನಾದರೂ ವಾಹನದಲ್ಲಿ ನಿಮಗೆ ದೂರದ ಪ್ರಯಾಣ ಇತ್ತು ಅಂದರೆ ಎಚ್ಚರ ವಹಿಸಬೇಕು ಅಂತ ಹೇಳ್ತಾ ಇದೆ. ಯಾಕಂದರೆ ಈ ವಾಹನದಲ್ಲಿ ಓಡಾಡ್ತಿರೋರಿಗೆ ಯಾವಾಗಲೂ ಕೂಡ ತೊಂದರೆಗಳು ಇದ್ದಿದ್ದೇನೆ. ಹಾಗಾಗಿ ಇವತ್ತು ಯಾರೆಲ್ಲ ಈ ಮಿಥುನ ರಾಶಿಗಳು ಇರ್ತೀರಾ, ಅವಶ್ಯಕವಾಗಿ ನೀವು ಏನಾದರೂ ವಾಹನ ಚಾಲನೆಯಲ್ಲಿ ನೀವು ಏನಾದರೂ ತೊಂದರೆಗಳು ಅನುಭವಿಸುವಂಥ ಲಕ್ಷಣ ಗೋಚರ ಆಗಿರುವುದರಿಂದ ನೀವು ನೋಡಿಕೊಂಡು ವಾಹನ ಓಡಿಸ್ಬೇಕು. ದೂರದ ಪ್ರಯಾಣ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಹಾಗೆ ದೂರದ ಪ್ರಯಾಣದಲ್ಲಿ ಧನ ನಷ್ಟ ಕೂಡ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತೇನಾದರೂ ದೂರದ ಪ್ರಯಾಣ ಇತ್ತಂದರೆ ಇವತ್ತು ಮುಟುಕುಗೊಳಿಸ್ಬೇಕಾಗುತ್ತೆ. ಯಾಕಂದರೆ ದೂರದ ಪ್ರಯಾಣ ಮಾಡಿದ್ರೆ ನಿಮಗೆ ವಾಹನದಿಂದನೂ ತೊಂದರೆ ಆಗುತ್ತೆ, ತದನಂತರ ಧನ ಹಾನಿ ಆಗುವಂಥದ್ದು, ನಷ್ಟ ಆಗುವಂಥದ್ದು, ಇದೆಲ್ಲವೂ ಕೂಡ ಇವತ್ತು ಗೋಚರ ಆಗ್ತಾ ಇದೆ ನಿಮಗೆ ಮಿಥುನ ರಾಶಿಯವರಿಗೆ. ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಎಷ್ಟು ಆಸಕ್ತಿ ಕೂಡ ನೀವು ತೋರಿಸ್ತಾ ಇರ್ತೀರ. ಅಂದರೆ ಇವತ್ತು ಧಾರ್ಮಿಕ ಕಾರ್ಯದಲ್ಲಿ ನೀವು ಯಾವಾಗ ತೊಡಗಿಕೊಳಿಸ್ತೀರಾ ನಿಮ್ಮನ್ನು ನೀವು, ನಿಮಗೆ ಅಭಿವೃದ್ಧಿಯ ವಿಶೇಷವಾಗಿ ಅಭಿವೃದ್ಧಿ ಕಾಣುವಂಥದ್ದು ಕೂಡ ನಾವು ಇವತ್ತು ನೋಡಬಹುದು ಮಿಥುನ ರಾಶಿಯವರಿಗೆ. ಹಾಗೆ ಕಟಕ ರಾಶಿ, ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವಿರಿ. ನೋಡಿ, ಕಟಕ ರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಇವತ್ತು ನೋಡಿ ಯಾವುದೋ ಒಂದು ತುಂಬ ವಿಶೇಷವಾಗಿ ವಿಶಿಷ್ಟವಾಗಿರುವಂತಹ ನಿಮಗೆ ಅವಶ್ಯಕವಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ನೀವು ಇವತ್ತು ತೊಡಗಿಕೊಳ್ಳಲ್ಲ. ಯಾಕಂದರೆ ಇವತ್ತು ಅವಶ್ಯಕವಾಗಿ ಯಾವುದೋ ಒಂದು ಕೆಲಸ ಮಾಡಬೇಕಾಗುತ್ತೆ, ಆದರೆ ನಿಮ್ಮ ಮನೋರಂಜನೆಗೋಸ್ಕರ ಕೆಲಸವನ್ನು ನೀವು ಹಾಳು ಮಾಡ್ಕೊಂಡ್ಬಿಡ್ತೀರ. ಹಾಗಾಗಿ ನೋಡಿಕೊಂಡು ಇವತ್ತಿನ ದಿನವನ್ನು ನೀವು ಪ್ರಾರಂಭ ಮಾಡಬೇಕಾಗುತ್ತೆ ಕಟಕ ರಾಶಿಯವರು. ಹಾಗೆ ಗೆಳೆಯರಿಂದ ತೊಂದರೆ ಕೂಡ ಕಾಣುವಂಥದ್ದು. ನೋಡಿ, ಯಾವಾಗ ನಾವು ಮನೋರಂಜನೆಗೋಸ್ಕರ ಗೆಳೆಯರ ಜೊತೆ ಎಲ್ಲಾದರೂ ಹೊರಗಡೆ ಹೋದಾಗ, ಯಾಕಂದರೆ ತುಂಬ ವಿಶೇಷವಾಗಿ ಇವತ್ತು ನಿಮ್ಗೇನಾದರೂ ಕೆಲಸ ಕಾರ್ಯದಲ್ಲಿ ನಿಮಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇದ್ದು ಆ ಕೆಲಸವನ್ನು ಬಿಟ್ಟು ನೀವು ಬೇರೆ ಕಡೆ ಹೋಯ್ತು ಅಂದರೆ ಅದು ಸಾಮಾನ್ಯವಾಗಿ ತೊಂದರೆ ಅದು ಕಂಡೇ ಕಾಣುತ್ತೆ. ಅದೇ ರೀತಿ ಸ್ನೇಹಿತರಿಂದನೂ ಕೂಡ ನಿಮಗೆ ತೊಂದರೆ ಗೋಚರ ಆಗ್ತಾ ಇದೆ ಕಟಕ ರಾಶಿಯವರಿಗೆ. ಹಾಗೆ ಸಿಂಹರಾಶಿ, ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸಿಂಹರಾಶಿಯವ್ರಿಗೆ. ಇವತ್ತು ಏನಾದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿದ್ರು ಕೂಡ ನೀವು ವೈದ್ಯರ ಬಳಿ ತೆರಳಿ ಅದಕ್ಕೆ ತಕ್ಕಂತಹ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಆರೋಗ್ಯದ ಕಡೆ ಗಮನವಿರಬೇಕು. ಹಾಗೆ ಕೆಲಸ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಸಿಂಹರಾಶಿಯವ್ರಿಗೆ. ಏನಾದರೂ ಮಾಡುವಂತಹ ಕೆಲಸ ಸ್ಥಳಗಳಲ್ಲಿ ಏನಾದರೂ ನಿಮಗೆ ಕಿರಿಕಿರಿನೋ ಅಥವಾ ನಿಮಗೆ ಅಲ್ಲಿ ಬೇಸರವಾಗಿದ್ದರೆ ಆ ಕೆಲಸದಿಂದ ನೀವು ಬೇರೆ ಕಡೆ ನೀವು ಸ್ಥಳಾಂತರ ಮಾಡುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಅನ್ಯ ಜನರಲ್ಲಿ ವೈಮನಸ್ಸು ಕೂಡ ಆಗುವಂಥದ್ದು, ಬೇರೆ ಜನಗಳ ಜೊತೆ ನಿಮಗೆ ಜಗಳಗಳು ಅಥವಾ ಮನಸ್ಸು ತುಂಬ ಏನೋ ಕೆಟ್ಟದಾಗಿ ಮಾತಾಡಿಬಿಡ್ತಾರೆ, ಅದರಿಂದ ನಿಮಗೆ ತೊಂದರೆಗಳು, ನೆಮ್ಮದಿ ಕಳೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಇವತ್ತು ಗೋಚರ ಆಗ್ತಾ ಇದೆ ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆಗುವಂಥದ್ದು. ನೋಡಿ, ಕನ್ಯಾ ರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಕೆಲಸ ಕಾರ್ಯದಲ್ಲಿ ವಿಘ್ನ ಅಂತ ಯಾವುದೋ ಏನೋ ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಆ ಕೆಲಸ ಮಾಡಲಿಕ್ಕೆ ನಿಮಗೆ ಆ ಮನಸ್ಸನ್ನೇ ಇವತ್ತು ಬರೋದಿಲ್ಲ. ಈ ರೀತಿ ವಿಘ್ನ ಅನ್ನೋಂಥದ್ರೆ ಅಂದರೆ ಅದೆಲ್ಲ ಕೆಟ್ಟದಾಗ್ಬಿಡುತ್ತೆ, ಅಲ್ಲಿ ಕೆಟ್ಟೋಗ್ಬಿಡುತ್ತೆ ಅಂತಲ್ಲ, ನಿಮಗೆ ಅದೇನೋ ಒಂದು ಕೆಲಸ ತುಂಬ ದಿವಸದಿಂದ ತುಂಬ ಇಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ಏನೋ ಒಂದು ತೊಂದರೆ ಆಗುವಂತಹ ಲಕ್ಷಣಗಳು ಕೂಡ ಇವತ್ತು. ಹಾಗೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂಥದ್ದು ಕೂಡ ನಾವು ನೋಡ್ಬೋದು ಕನ್ಯಾ ರಾಶಿಯವ್ರಿಗೆ. ಇವತ್ತು ವಿಶೇಷವಾಗಿ ನಿಮಗೆ ಖರ್ಚು ಜಾಸ್ತಿ ಮಾಡ್ತೀರಾ, ನಿಮ್ಮ ಆದಾಯಕ್ಕಿಂತ ಜಾಸ್ತಿ. ನೋಡಿ, ಯಾವಾಗ ನಮ್ಮ ಆದಾಯ ಎಷ್ಟಿರುತ್ತೆ ಅಷ್ಟರಲ್ಲಿ ಕೂಡ ನಾವು ಕೆಲಸ ಕಾರ್ಯಗಳು ಮಾಡ್ಕೋಬೇಕಾಗುತ್ತೆ. ವೃಥಾ ಖರ್ಚು ಮಾಡಿದ್ರೆ ಅದರಿಂದ ಧನ ಹಾನಿ ಆಗುವಂಥದ್ದು, ಅದರಿಂದ ಅನಾನುಕೂಲಗಳು ಕೂಡ ನಮಗೆ ಹೆಚ್ಚಾಗುವಂಥದ್ದು ನೋಡ್ಕೋಬಹುದು. ಮತ್ತು ತೀರ್ಥ ಕ್ಷೇತ್ರದ ದರ್ಶನ ಕೂಡ ಮಾಡುವಂತಹ ಅವಕಾಶ ಇರುವುದರಿಂದ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಲಿಕ್ಕೇನೋ ಅಥವಾ ಕುಲದೇವರ ಪೂಜೆ ಪುನಸ್ಕಾರಗಳಿಗೆ ನೀವು ತೆರಳುವಂಥದ್ದಿದ್ರು ಕೂಡ ಇವತ್ತು ಹೋಗಿ ತುಂಬ ವಿಶೇಷವಾಗಿ ನಿಮಗೆ ಅನುಕೂಲ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿ,
ನೋಡಿ, ತುಲಾರಾಶಿಯವರಿಗೆ ಇವತ್ತು ವಿಶೇಷವಾಗಿ ಆರೋಗ್ಯದ ಬಗ್ಗೆ ನೀವು ಎಚ್ಚರ ವಹಿಸಬೇಕಾಗುತ್ತೆ. ಅನಾರೋಗ್ಯ ಕಾಡುತ್ತೆ ಅಂತ ಹೇಳ್ತಾ ಇದೆ. ಅನಾರೋಗ್ಯದ ತೊಂದರೆ ನಿಮಗೆ ಆಗುವಂಥದ್ದು. ಯಾಕಂದರೆ ಯಾವುದೋ ಒಂದು ಹಿಂದಿನಿಂದ ಕೆಲವೊಬ್ಬರಿಗೆ ನೋಡಿ, ಈಗ ಅನಾರೋಗ್ಯ ಸಮಸ್ಯೆ ಅನ್ನುವಂಥದ್ದು ತುಂಬ ದಿವಸದಿಂದ ಕಾಡ್ತಾ ಇರುತ್ತೆ. ಈಗ ಮಧ್ಯದಲ್ಲಿ ಸ್ವಲ್ಪ ನೆಮ್ಮದಿ ಇದ್ರೂ ಕೂಡ ಇವಾಗ ಮತ್ತೆ ಅದು ಗೋಚರ ಆಗುವಂಥದ್ದು, ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಹಾಗಾಗಿ ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೋಬೇಕು ತುಲಾರಾಶಿಯವರು. ಶತ್ರು ಬಾಧೆ ಕೂಡ ನಿಮಗೆ ಗೋಚರ ಆಗ್ತಾ ಇದೆ. ಅಂದರೆ ನಿಮಗೆ ವಿಶೇಷವಾಗಿ ಶತ್ರುಗಳಿಂದ ಕಾಟ ಆಗುವಂಥದ್ದು, ಎಲ್ಲೋ ಒಂದು ವ್ಯಾಪಾರ ಉದ್ಯೋಗ ಏನೋ ಒಂದು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಇರ್ತೀರಾ ನೋಡಿ, ಬೇರೆಯವ್ರ ಕಡೆಯಿಂದ ನಿಮಗೆ ಅನಾನುಕೂಲ ಆಗುತ್ತೆ, ಕಷ್ಟ ಆಗುತ್ತೆ, ನಷ್ಟ ಆಗುತ್ತೆ, ನೋವುಂಟು ಮಾಡುವಂಥದ್ದು ಇವತ್ತು ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ವಿಶೇಷವಾಗಿ ನಿಮಗೆ ಹಣದ ತೊಂದರೆ ಕೂಡ ಉಂಟಾಗುವಂಥದ್ದು ನೋಡ್ಬೋದು. ಹಣದಿಂದ ನಿಮಗೆ ಇವತ್ತು ತೊಂದರೆ ಆಗುವಂಥದ್ದು, ಏನಾದರೂ ಹಣದಿಂದ ವ್ಯವಹಾರ ಮಾಡಿಕೊಂಡ್ರು ಕೂಡ ಇವತ್ತು ತೊಂದರೆ ಕಾಣಿಸ್ತೀರ. ಹಾಗಾಗಿ ಏನಾದರೂ ಹಣದ ವಿಚಾರವಾಗಿ ಏನಾದರೂ ಕೊಡೋದು, ತಗೊಳ್ಳೋದು, ಅಥವಾ ಯಾವುದೊಂದು ಆಸ್ತಿ ಖರೀದಿನೋ ಅಥವಾ ಆಸ್ತಿ ಮಾರಾಟನೋ, ಹಣದ ವಿಚಾರವಾಗಿ ಏನೇ ಕೆಲಸ ಮಾಡಿ ತೊಂದರೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತೊಂದು ದಿವಸ ಅದನ್ನು ಮುಟ್ಟುಕುಗೊಳಿಸಿ ಮುಂದಕ್ಕೆ ಅದನ್ನು ಅಂದರೆ ಮುಂದೆ ಏನಾದ್ರು ಮುಂದೆ ಮಾಡ್ಕೋಣ ಅಂತೇಳಿ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಅಕಾಲ ಭೋಜನ ಕೂಡ, ಮತ್ತು ಇವತ್ತು ನೋಡಿ ವಿಶೇಷವಾಗಿ ಏನು ಹೇಳ್ತಾ ಇದೆ ನಿಮಗೆ ಅಕಾಲ ಭೋಜನ ಅಂತಂದರೆ, ಇವತ್ತು ಟೈಮ್ ನಿಮಗೆ ಊಟ ಮಾಡಲಿಕ್ಕಾಗಲ್ಲ, ತುಂಬ ಕಷ್ಟ ಇರುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗುವಂಥದ್ದು ಕೂಡ ನಾವು ಇವತ್ತು ನೋಡ್ಬೋದು ತುಲಾರಾಶಿಯವ್ರಿಗೂ. ಹಾಗೆ ವೃಶ್ಚಿಕ ರಾಶಿ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣ್ತಾ ಇರುತ್ತೆ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ನಿಮ್ಮ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಇವತ್ತು ಏನೇ ಕೆಲಸ ಮಾಡ್ಕೊಳ್ಳಿ ನಿಮಗೆ ಅಭಿವೃದ್ಧಿ ಕಾಣುವಂಥದ್ದು. ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕಾದ್ರೂ ಕೂಡ ನಿಮಗೆ ಇವತ್ತು ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಪರಸ್ಥಳ ವಾಸ ಮಾಡುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅಂದರೆ ನಿಮ್ಗೆ ಇವತ್ತು ಏನೋ ಒಂದು ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ಬಂಧು ಮಿತ್ರರ ಸಮಾಗಮನ ಆಗುವಂಥದ್ದು, ನಿಮಗೆ ತುಂಬ ದಿವಸದಿಂದ ಯಾರೋ ಒಬ್ಬರನ್ನ ಭೇಟಿ ಮಾಡಬೇಕಾಗಿರುತ್ತೆ, ಸಿಗ್ತಾ ಇರಲ್ಲ. ಆದರೆ ಇವತ್ತು ಬಂಧು ಮಿತ್ರರ ಸಮಾಗಮನ ಆಗುವಂಥದ್ದು, ಅದರಿಂದ ವಿಶೇಷವಾಗಿ ನಿಮಗೆ ಮನಸ್ಸಲ್ಲಿ ತುಂಬ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನಾವು ಇವತ್ತು ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಧನಸ್ಸು ರಾಶಿ, ಆಕಸ್ಮಿಕ ಧನ ನಷ್ಟ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಧನಸ್ಸು ರಾಶಿಯವರಿಗೆ ಇವತ್ತು ಆಕಸ್ಮಿಕ ಧನ ನಷ್ಟ, ನೋಡಿ ಯಾವುದೋ ಒಂದು ಅಗೋಚರವಾದ ಶಕ್ತಿಯಿಂದ ಇವತ್ತು ನಿಮಗೆ ಧನ ನಷ್ಟ ಆಗುವಂಥದ್ದು. ಇದ್ದಕ್ಕಿದ್ದಂತೆ ನೋಡಿ, ನಿಮಗೆಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಆಗುವಂಥದ್ದು ಅಥವಾ ವಾಹನಗಳಿಂದ ತೊಂದರೆ ಆಗುವಂಥದ್ದು, ಈ ರೀತಿಯಾಗಿ ಏನಾಗ್ಬಿಡುತ್ತೆ, ಧನ ನಷ್ಟ ಆಗುವಂಥದ್ದು ಕೂಡ ಆಗ್ಬಿಟ್ಟಿರುತ್ತೆ. ಅಥವಾ ಯಾರಿಗೋ ಕೊಟ್ಬಿಟ್ಟಿರ್ತೀರ, ಅದು ಕಳ್ಕೊಂಡು ಹೋಗೋದು, ಅಥವಾ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅದೆಲ್ಲವೂ ಕೂಡ ನಿಮಗೆ ನಷ್ಟ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಅಧಿಕ ತಿರುಗಾಟದಿಂದ ಕೂಡ ತೊಂದರೆ ಅನುಭವಿಸ್ತೀರಾ ಧನಸ್ಸು ರಾಶಿಯವರು. ಏನಾದರೂ ಇವತ್ತು ಹೊರಗಡೆ ಏನಾದ್ರು ಪ್ರಯಾಣ ಇತ್ತು ಅಂದ್ರೂ ಕೂಡ ಇವತ್ತು ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೊಳ್ಳಿ, ಯಾಕಂದರೆ ನೀವು ತಿರುಗಾಟದಿಂದ ಇವತ್ತು ತೊಂದರೆ ಅಂತ ಹೇಳ್ತಾ ಇದ್ದೆ ಧನಸ್ಸು ರಾಶಿಯವರಿಗೆ. ಹಾಗೆ ಮಕ್ಕಳೊಡನೆ ಮನಸ್ತಾಪ ಕೂಡ ಆಗುವಂಥದ್ದು, ಮನೆಯಲ್ಲೂ ಕೂಡ ಮನಸ್ತಾಪದ ವಾತಾವರಣ ಸೃಷ್ಟಿ ಆಗುತ್ತೆ. ಮಕ್ಕಳಲ್ಲಿ ವಿನಾಕಾರಣ ಜಗಳಗಳು, ಮನಸ್ತಾಪಗಳು, ಈ ರೀತಿಯೆಲ್ಲ ಆಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಮಿತ್ರರಿಂದ ಸಹಾಯ ಕೂಡ ದೊರಕುವಂಥದ್ದು. ಆಗಾಗ ನೋಡಿ, ಯಾವಾಗ ಮನೆಯಲ್ಲಿ ತೊಂದರೆ ಅನುಭವಿಸ್ತಿರ್ತಾರೆ, ಈಗ ನಿಮ್ಮ ಜೊತೆಗಾರರಿಂದ, ಸ್ನೇಹಿತರಿಂದ, ಮಿತ್ರರಿಂದ ಸಹಕಾರ ಸಿಗುವಂಥದ್ದು ಕೂಡ ನಾವು ಇವತ್ತು ನೋಡ್ಬೋದು ಧನಸ್ಸು ರಾಶಿಯವರಿಗೆ. ಹಾಗೆ ಮಕರ ರಾಶಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳಿರ್ತೀರಾ, ಇವರು ಸಾರ್ವಜನಿಕವಾಗಿ ಅಥವಾ ರಾಜಕೀಯವಾಗಿ ಏನೆಲ್ಲ ಕೆಲಸಗಳು ಮಾಡ್ತಾ ಇರ್ತೀರಾ, ಮತ್ತು ಸಾರ್ವಜನಿಕವಾಗಿ ನೀವು ತೊಡಗಿಸ್ಕೊಂಡು ಬಿಟ್ಟಿರ್ತೀರಾ, ಅವ್ರಿಗೆಲ್ಲ ತುಂಬ ವಿಶೇಷವಾಗಿ ಅಭಿವೃದ್ಧಿ ಆಗಿರುವಂತಹ ದಿನ ಆಗಿರುವಂಥದ್ದು. ಹಾಗೆ ಇನ್ನೇನು ಹೇಳ್ತಾರೆ, ಅಲಂಕಾರಿಕ ವಸ್ತು ಮತ್ತು ಖರೀದಿ ಮಾಡುವಂತಹ ಲಕ್ಷಣಗಳು ಕೂಡ ನಿಮಗೆ ಗೋಚರ ಆಗ್ತಾ ಇದೆ. ಮನೆಗೆ ಅಲಂಕಾರಿಕ ವಸ್ತುನೋ ಅಥವಾ ಏನೋ ನಿಮಗೆ ವಿಶೇಷವಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಲಕ್ಷಣಗಳು ಇವತ್ತು ನಿಮಗೆ ಗೋಚರ ಆಗ್ತಾ ಇರುವಂಥದ್ದು. ಕೃಷಿಯಲ್ಲಿ ಅಲ್ಪ ಲಾಭವನ್ನು ಕೂಡ ನೀವು ನೋಡ್ಕೋಬಹುದು. ಹಾಗೆ ಕುಂಭರಾಶಿ, ಕೆಲಸ ಕಾರ್ಯದಲ್ಲಿ ತೊಂದರೆ ಆಗಿರುವಂಥದ್ದು. ನೋಡಿ, ಕುಂಭರಾಶಿಯವರಿಗೆ ಏನು ಹೇಳ್ತಿದೆ, ಮಾಡುವ ಕೆಲಸ ಕಾರ್ಯದಲ್ಲಿ ಇವತ್ತು ತೊಂದರೆ ಕಾಣ್ತಾ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರು ಉಂಟಾಗುವಂಥದ್ದು, ಹಣದಿಂದ ಕೂಡ ಇವತ್ತು ಏರುಪೇರು ಉಂಟಾಗಿರುವಂಥದ್ದು ನೋಡ್ಬೋದು. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಕೂಡ ಆಗುವಂಥದ್ದು ಕುಂಭರಾಶಿಯವರಿಗೆ ಇವತ್ತು ನಾವು ನೋಡ್ಕೋಬಹುದು. ಹಾಗೆ ಕಡೆಯ ರಾಶಿ ಮೀನರಾಶಿ, ಈ ದಿನ ಅಧಿಕಾರಿಗಳಿಂದ ತೊಂದರೆ ಅನುಭವಿಸ್ತೀರಾ. ನೋಡಿ, ಮೀನರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಅಧಿಕಾರಿಗಳಿಂದ ನಿಮಗೆ ಇವತ್ತು ತೊಂದರೆ ಕಾಣ್ತಾ ಇದೆ. ಕೆಲಸ ಕಾರ್ಯದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು. ನೋಡಿ, ಎಷ್ಟು ಕಷ್ಟ ಬಿಟ್ಟು ಕೆಲಸ ಮಾಡ್ತೀರಾ, ಆ ಶ್ರಮಕ್ಕೆ ತಕ್ಕ ಪ್ರತಿಫಲವು ಕೂಡ ದೊರಕುವಂಥದ್ದು ನೋಡ್ಬೋದು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಏನಾದರೂ ಒಂದು ಕೆಲಸನೋ ಕಾರ್ಯನೋ ಅಥವಾ ಒಂದು ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ನಿರ್ಧಾರ ಮಾಡಬೇಕಂದ್ರೆ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇವತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಮೀನರಾಶಿಯವರು. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರ್ಸ್ಕೊಳ್ಬೇಕು, ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ.
ಮತ್ತೆ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಕಟ್ಟುವಾಗ ವಾಸ್ತು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ವಾಸ್ತು ದೋಷದ ಕಾರಣಗಳೇನು ಹಾಗೂ ವಾಸ್ತು ದೋಷದಿಂದ ಏನೆಲ್ಲ ತೊಂದರೆಗಳು ಉಂಟಾಗತ್ತೆ ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ವಾಸ್ತು ದೋಷದಿಂದ ಯಾಕಾಗಿ ವಾಸ್ತು ದೋಷ ಬರುತ್ತೆ ಹಾಗೂ ಇದರಿಂದ ಆಗೋ ತೊಂದರೆಗಳೇನು ಅಂತ ತಿಳಿಸ್ಕೊಡೋದಾದ್ರೆ? ನೋಡಿ, ಇದು ವಾಸ್ತು ಅನ್ನುವಂಥದ್ದು ವೈದಿಕ ಜ್ಯೋತಿಷ್ಯದಲ್ಲಿ ಒಂದು ಪದ ಆಗಿರುತ್ತೆ. ಇದು ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ವಾಸ್ತು ವಾಸ್ತು ಅಂತ. ಅಂದರೆ ವಾಸ್ತು ದೋಷ ಏನಕ್ಕೆ ಬರುತ್ತೆ, ಮತ್ತು ವಾಸ್ತು ದೋಷಕ್ಕೆ ಅದರಿಂದ ಏನೆಲ್ಲ ತೊಂದರೆಗಳು ಅನುಭವಿಸ್ತೀವಿ, ಮತ್ತು ಈ ವಾಸ್ತು ದೋಷಕ್ಕೆ ಏನು ಪರಿಹಾರಗಳನ್ನು ನೋಡಿಕೊಂಡಾಗ ನೋಡಿ, ಯಾಕೆ ವಾಸ್ತು ಅಷ್ಟು ಇಂಪಾರ್ಟೆಂಟು ಅಂತಂದರೆ, ಒಂದು ಮನೆ ಅನ್ನುವಂಥದ್ದು ನಮಗೆ ಅದೇ ಮೂಲ ಆಗಿರುತ್ತೆ. ಯಾಕಂದರೆ ನಾವು ಹೊರಗಡೆ ಎಲ್ಲೇ ಹೋಗಿ ಏನೇ ಕೆಲಸಗಳು ಮಾಡಿ ಏನೇ ಮಾಡ್ಕೊಂಡು ಬಂದರೂ ಕೂಡ ನಾವು ಕಡೆಗೆ ಮನೆಗೆ ಬರಬೇಕು. ಯಾಕಂದರೆ ಒಂದು ನೆಮ್ಮದಿ ಬೇಕು ಅಂತಂದರೆ ಮನೆಗೆ. ನೋಡಿ, ನಾವು ಎಷ್ಟೇ ಹೋಗಲಿ ಎಲ್ಲೇ ಎಂಥ ಸ್ಥಳಕ್ಕೆ ಹೋದರೂ ಕೂಡ ನಮಗೆ ಈಗ ಸುಸ್ತಾಗಿದ್ರೇನೋ ಅಥವಾ ಏನೋ ನೆಮ್ಮದಿ ಇಲ್ಲ ಅಂತಂದ್ರೂ ಕೂಡ ನಾವು ಕಡೆಗೆ ಮನೆಗೆ ಬಂದಾಗ ನಮಗೆ ನೆಮ್ಮದಿ ಆಗಿಬಿಡುತ್ತೆ. ಯಾಕಂದರೆ ಅಂಥ ಒಂದು ಸ್ಥಳವನ್ನು ನಾವು ಸದೃಢಪಡಿಸ್ಕೋಬೇಕು, ಬಲಪಡಿಸ್ಕೋಬೇಕು. ಏನಾದರೂ ಒಂದು ಸ್ಥಳದಲ್ಲಿ ದೋಷಗಳಿದ್ದರೆ ಪರಿಹಾರ ಮಾಡಿಕೊಂಡಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ. ಹಾಗಾಗಿ ವಾಸ್ತು ಅಂದರೆ ಏನು ನೋಡಿ, ಯಾಕೆ ವಾಸ್ತು ದೋಷ ಉಂಟಾಗುತ್ತೆ ಅಂತ ನೋಡಿ, ನಾವು ಕೆಲವು ವಿಚಾರದಲ್ಲಿ ಹೇಳ್ತೀವಿ. ನಾವು ಈ ಕಟ್ಟಡದ ನಿರ್ಮಾಣದ ಸಮಯದಲ್ಲಿ ಅಸಮತೋಲನ ಅಂತ ಹೇಳ್ತೀವಿ, ಮತ್ತು ಈ ಕಿಟಕಿಗಳು ಬಾಗಿಲುಗಳ ಅವರ ಆ ಜೋಡಣೆಗಳು, ತಪ್ಪು ಜೋಡಣೆಗಳಿಂದ ಇದು ವಾಸ್ತುದೋಷ ಉಂಟಾಗುತ್ತೆ ಅಂತ ಹೇಳುತ್ತೆ. ಅಂದರೆ ಈ ವಾಸ್ತುಶಾಸ್ತ್ರದಲ್ಲಿ ಯಾವ ರೀತಿ ಇದೆ ಅಂತಂದರೆ, ಇಷ್ಟೇ ಕಿಟಕಿಗಳನ್ನು ಇಡಬೇಕು, ಇಷ್ಟೇ ಬಾಗಿಲುಗಳನ್ನು ಇಡಬೇಕು, ಇಷ್ಟೇ ಪ್ರಮಾಣದಲ್ಲಿರಬೇಕು. ಈ ರೀತಿಯೆಲ್ಲ ವಾಸ್ತು ಅನ್ನುವಂಥದ್ದು ಅದಕ್ಕೆ ನಿರ್ಬಂಧನೆಗಳಿರುವಂಥದ್ದು. ಈಗ ನಾವು ಒಂದು ಮನೆ ಕಟ್ಟಬೇಕಾದ್ರೂ ಕೂಡ ಒಂದು ಆಯ ನೋಡ್ತೀವಿ, ವೃಷಭಾಯ, ಸಿಂಹಾಯ, ಮತ್ತು ಶ್ವಾನಾಯ, ಕಾಕಾಯ, ಆ ಥರ ಗಜಾಯ, ಈ ರೀತಿ ಆಯಗಳನ್ನು ಕೂಡ ನಾವು ನೋಡ್ಕೊಳ್ತೀವಿ. ಅದರಲ್ಲಿ ಯಾವ ಆಯಗಳಲ್ಲಿ ಮನೆಗಳನ್ನು ಕಟ್ಟಿದರೆ ಆ ಮನೆಗೆ ಎಷ್ಟು ಆಯುಷ್ಯ ಇರುತ್ತೆ, ಅದರಿಂದ ಏನೆಲ್ಲ ಅಭಿವೃದ್ಧಿಗಳಾಗ್ತೀವಿ, ಆ ಸಂಪನ್ಮೂಲಗಳು ಹೆಂಗೆಲ್ಲ ನಮಗೆ ಅನುಕೂಲ ಕೊಡುತ್ತೆ, ಮತ್ತು ಅದರಲ್ಲಿ ಎಷ್ಟು ಅನುಕೂಲಗಳಿದೆ, ಅದೆಲ್ಲವನ್ನು ಕೂಡ ನಾವು ಒಂದು ಆಯದಲ್ಲಿ ಕೂಡ ತಿಳ್ಕೊಬೋದು. ಹಾಗಾಗಿ ಒಂದು ವಾಸ್ತು ಅಂದಾಗ ಮನೆಯ ಭೂಮಿ ಪೂಜೆ ಎಂದು ಕೂಡ ನಾವು ಈ ವಾಸ್ತುವನ್ನು ನೋಡುವಂಥದ್ದು. ಯಾಕೆ ನೋಡಿ, ಒಂದು ವಾಸ್ತು ಶಾಂತಿ ಯಾಕೆ ಮಾಡಬೇಕು ಅಂತಂದರೆ ನೋಡಿ, ಈಗ ಮನೆ ಕಟ್ಟಬೇಕು ಅಂದರೆ ನಾವು ಒಂದು ಭೂಮಿಯನ್ನು ಒಡೆದು ಬಿಡ್ತೀವಿ. ಅಂದರೆ ಒಂದು ನೆಲವನ್ನು ಅಗೆಯೋದು, ಈ ರೀತಿ ಎಲ್ಲ ಮಾಡ್ತಿರ್ತೀವಿ. ನೋಡಿ, ಭೂಮಿಯನ್ನು ಅಗೆದ್ರೂ ಕೂಡ ನಮಗೆ ಅದು ವಾಸ್ತುದೋಷ ಆಗುತ್ತೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ನೋಡಿ, ಎಲ್ಲಾದರೂ ಈ ಮನೆ ಕಟ್ಟಬೇಕು ಅಂದರೆ ಹುತ್ತ ಇರುತ್ತಲ್ವ, ಹಾವಿಂದ ಹುತ್ತ ಏನಾದರೂ ಅದನ್ನ ತೆಗಿಬೇಕಂತಂದ್ರೆ ಏನು ಮಾಡ್ತಾರೆ, ಭೂಶಾಂತಿ ಮಾಡ್ತಾರೆ ಅಲ್ಲಿ ಪ್ರಥಮವಾಗಿ. ಅಂದರೆ ಹಾಲು ತುಪ್ಪ ಬಿಡುವಂಥದ್ದು, ಈ ರೀತಿ ಎಲ್ಲ ಬಿಟ್ಬಿಟ್ಟು ಅದನ್ನ ಶಾಂತಿ ಮಾಡಿ ಅದನ್ನ ನಾವು ತೆಗಿತೀವಲ್ವ. ಆ ರೀತಿಯೇ ಈ ಭೂಮಿ ಒಡೆದ್ರೂ ಕೂಡ ದೋಷ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅದೇ ರೀತಿ ನಾವು ಹೇಳ್ತೀವಿ ದಾರು ಖಂಡನ, ವೃಕ್ಷ ಖಂಡನ, ಮತ್ತು ವಿಶೇಷವಾಗಿ ನೋಡಿ ಮರಗಳನ್ನು ಒಡೆದ್ರೂ ಕೂಡ ಅದು ದೋಷ ಅಂತ, ಆಯಿತಾ. ಮತ್ತು ಕಲ್ಲನ್ನು ಹೊಡೆದ್ರೂ ಕೂಡ ದೋಷ ಬರುತ್ತೆ. ಯಾಕಂದರೆ ನಾವು ಪ್ರಕೃತಿಯನ್ನು ಹಾಳು ಮಾಡ್ತಾ ಇರ್ತೀವಿ. ಈ ಭಗವಂತ ಕೊಟ್ಟಿರುವಂಥ ಪ್ರಕೃತಿ ಎಲ್ಲರಿಗೂ ಕೂಡ ಸೇರಿರುವಂಥದ್ದು. ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಕ್ಕಂತಹ ಕೆಲಸ ಇದು. ಹಾಗಾಗಿ ಏನಾದರೂ ಪ್ರಕೃತಿಗೆ ನಾವು ಹಾಳು ಮಾಡಿದಾಗ ಅದು ನಮಗೆ ದೋಷವಾಗಿ ಪರಿಣಾಮ ಆಗುತ್ತೆ, ವಾಸ್ತು ದೋಷವಾಗಿ ಪರಿಣಾಮ ಆಗುತ್ತೆ. ಏನಾದರೂ ಒಂದು ಭೂಮಿ ಹೊಡೆದ್ರೆ, ಒಂದು ಕಲ್ಲನ್ನು ಹೊಡೆದ್ರೆ, ಅದು ಮರ ಗಿಡಗಳನ್ನು ಹೊಡೆದ್ರೆ, ಯಾಕಂದರೆ ಈಗ ನೋಡಿ, ಮರ ಹೊಡಿಲಿಲ್ಲ ಅಂತ ನಾವು ಬಾಗಿಲು ಕಿಟಕಿಗಳನ್ನ ಮಾಡ್ಲಿಕ್ಕಾಗಲ್ಲ ನಾವು. ಮತ್ತು ಭೂಮಿ ಹೊಡೆದಿಲ್ಲ ಅಂತಂದರೆ ನಾವು ಅಲ್ಲಿ ಪಿಲ್ಲರ್ಗಳನ್ನೋ ಪಾಯನೋ ನಾವು ಹಾಕ್ಲಿಕ್ಕಾಗಲ್ಲ. ಕಲ್ಲು ಹೊಡೆದಿಲ್ಲ ಅಂತಂದರೆ ಇವಾಗ ಗ್ರಾನೈಟು ಎಲ್ಲ ನೋಡಿ ಕಲ್ಲೇ ಅಲ್ವಾ, ಈಗ ಮನೆಗೆಲ್ಲ ಸಾಮಾನು ಎಲ್ಲರೂ ಕೂಡ ಗ್ರಾನೈಟ್ ಹಾಕ್ಸ್ತಾರೆ. ಈ ರೀತಿ ಎಲ್ಲ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಲಿಕ್ಕಾಗಲ್ಲ. ಆದರೆ ನಮ್ಮ ಮಾನವರು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳೇಬೇಕು. ಇದಕ್ಕೆ ಪರಿಹಾರಗಳು ಕೂಡ ಏನಿದೆ ನೋಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಾಗ ನಮಗೆ ವಾಸ್ತು ದೋಷಗಳು ಅಂತ ಬರುತ್ತೆ. ಇದರಿಂದ ಏನು ಅನಾನುಕೂಲಗಳು ಅಂತ ತಿಳ್ಕೊಬೇಕು. ಪ್ರಥಮವಾಗಿ ನೋಡಿ, ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇದೆ ಅಂತಾದರೆ ಆ ಮನೆಯಲ್ಲಿ ಏನಾಗುತ್ತೆ, ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಇದು ಲಕ್ಷಣಗಳು, ಆರೋಗ್ಯ ಸಮಸ್ಯೆ ಕಾಡ್ತಾ ಇರುವಂಥದ್ದು. ಮತ್ತು ನಿಮ್ಮ ವ್ಯಾಪಾರ ಉದ್ಯೋಗ ನಷ್ಟ ಆಗ್ತಾ ಇರುತ್ತೆ. ಈಗ ನೋಡಿ, ಒಂದು ಮನೆಯಲ್ಲಿ ಯಾವುದೋ ಒಂದು ಮನೇಲಿ ಇರ್ತೀರ, ಆ ಮನೇಲಿ ತುಂಬ ಚೆನ್ನಾಗಿ ವಾಸ್ತು ಚೆನ್ನಾಗಿ ಈಗ ಅಂದರೆ ಒಂದು ಬಾಡಿಗೆ ಮನೆ ನೋಡಿದ್ರು ಕೂಡ ನಾವು ವಾಸ್ತು ನೋಡ್ಕೊಂಡೇ ಹೋಗ್ಬಿಡ್ತೀವಿ. ಯಾಕಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಈ ಅಡುಗೆ ಮನೆ ಎಲ್ಲಿರಬೇಕು ಅಂತ, ಮತ್ತು ಈ ಬೆಡ್ರೂಮ್ಗಳಲ್ಲಿರಬೇಕು. ನಾವು ಈಗ ಮನೆಯಲ್ಲಿ ಯಾರು ಯಜಮಾನರು ಇರ್ತಾರೆ ಅವರು ಮನೆಯಲ್ಲಿರಬೇಕು ಅಂತ, ದೇವ್ರ ಮನೆಯಲ್ಲಿರಬೇಕು ಅಂತ ಈಗೆಲ್ಲರೂ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ತಿಳ್ಕೊಂಬಿಟ್ಟಿರ್ತಾರೆ. ಈ ರೀತಿ ಯಾಕೆಂದರೆ ವಾಸ್ತು ಅನ್ನುವಂಥದ್ದಕ್ಕೆ ಅಷ್ಟೊಂದು ನಾವು ಪ್ರಾಶಸ್ತ್ಯ ಇರುವಂಥದ್ದು, ಅಷ್ಟೊಂದು ನಮಗೆ ಪರಿಪೂರ್ಣವಾಗಿ ವಾಸ್ತು. ಈಗ ಕೆಲವರು ಜಾಸ್ತಿಯಲ್ಲಿ ಹೇಳ್ತಾರೆ ಪರಿಪೂರ್ಣವಾಗಿ ವಾಸ್ತು ಈ 30-40 ಸೈಟ್ಗಳಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೋಸ್ಕರ ನಾವು ಶಾಂತಿಗಳು ಮಾಡುವಂಥದ್ದು. ಹಾಗಾಗಿ ಈ ವಾಸ್ತು ದೋಷದಿಂದ ಯಾರೆಲ್ಲ ಅನುಭವಿಸ್ತಾ ಇರ್ತೀರಾ ನೋಡಿ, ತುಂಬ ದಿನದಿಂದ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ. ಅದು ನಮಗೆ
ಎಷ್ಟು ವೈದ್ಯರ ಬಳಿ ಹೋದ್ರೂ ಕೂಡ ಅದು ನಮಗೆ ತೊಂದರೆಯಿಂದ ನಾವು ಮುಕ್ತಿ ಪಡಿಲಿಕ್ಕೆ ಆಗ್ತಾ ಇರಲ್ಲ. ಮತ್ತು ಆವಾಗ ನೋಡಿ ವಾಸ್ತು ದೋಷ ಇದೆ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಕುಂಠಿತ ಆಗ್ಬರುತ್ತೆ. ನೋಡಿ ಈಗ ಯಾವುದೋ ಬೇರೆ ಮನೇಲಿ ಇರ್ತೀವಿ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಅದೇ ಮಗುನೇ ತುಂಬ ಚೆನ್ನಾಗಿ ಒಳ್ಳೆ ಎಜುಕೇಟೆಡ್ ಆಗಿರುತ್ತೆ, ಹಾಗೆ ಎಷ್ಟು ಓದಿದ್ರು ಕೂಡ ತಲೆಗೆ ಹೋಗ್ತಾ ಇರುತ್ತೆ. ಆದರೆ ಏನೋ ಇನ್ನೊಂದು ಮನೆ ಚೇಂಜ್ ಮಾಡಿಬಿಟ್ಟಿರ್ತಾರೆ, ಅಲ್ಲಿಂದ ನೋಡಿ ಅವ್ರಿಗೆ ಅದು ತೊಂದರೆ ಅನುಭವಿಸ್ತಾ ಇರ್ತಾರೆ, ಆರೋಗ್ಯ ಸಮಸ್ಯೆ ಕೂಡ ಕಾಣುತ್ತೆ, ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಕುಂಠಿತ ಆಗುತ್ತೆ, ಅವರ ವ್ಯಾಪಾರ ಉದ್ಯೋಗ ಕೂಡ ಇದು ಹೊಡ್ತಾ ಬೀಳುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಮನೆಯೇ ಮೂಲ, ನಾವು ಇಲ್ಲಿಂದನೇ ಎದ್ಬಿಟ್ಟು ಹೋಗ್ತಾ ಇವಲ್ವಾ, ಹಾಗಾಗಿ ಒಂದು ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ನಾವು ಮನೆಯಿಂದನೇ ತಾನೇ ಹೊರಡ್ತೀವಿ. ಹಾಗಾಗಿ ಮನೆ ಇಲ್ಲಿ ಚೆನ್ನಾಗಿತ್ತು ಅಂದರೆ ನೋಡಿ, ಮನೆ ಚೆನ್ನಾಗಿತ್ತು, ವಾಸ್ತು ಚೆನ್ನಾಗಿತ್ತು ಅಂತಂದರೆ ನಾವು ಮಾಡುವ ಕೆಲಸ ಕಾರ್ಯಗಳು ಕೂಡ ದಿಗ್ವಿಜಯ ಆಗುತ್ತೆ. ಮನೆಯಲ್ಲಿ ಎಲ್ಲರ ಮನಸ್ಸು ಕೂಡ ಶಾಂತವಾಗಿರುತ್ತೆ. ಯಾವಾಗ ಈಗ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ ತಕ್ಷಣ ಸುಮ್ಮನೆ ಯಾರೋ ಬಂದ್ಬಿಟ್ಟು ಏನೋ ಮಾತಾಡ್ಬಿಡೋದು, ಹೊರಟಿರ್ತಾರೆ ಇನ್ನೂ ಮನೆಯಿಂದ ಹೊರಗಡೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ, ಅಷ್ಟೊತ್ತಿಗೆ ಬಂದ್ಬಿಟ್ಟು ಯಾರೋ ಈ ಗಂಡ ಹೆಂಡ್ತಿ ಮಾತಾಡೋದು, ಸುಮ್ಮನೆ ವಿನಾಕಾರಣ ಜಗಳಗಳು, ಮಕ್ಕಳ ಜೊತೆ ಜಗಳಗಳು, ತಂದೆ ತಾಯಿಗಳ ಜೊತೆ ಜಗಳಗಳಾಗುವಂಥದ್ದು, ಈ ರೀತಿಯೆಲ್ಲ ಆದಾಗ ಏನಾಗುತ್ತೆ, ನಾವೇನು ಕೆಲಸ ಮಾಡಿದ್ರು ಕೂಡ ನಮಗೆ ಅದು ಅಭಿವೃದ್ಧಿ ಆಗಲ್ಲ, ಮತ್ತು ಅದು ನಮ್ಗೆ ಒಲಿಯಲ್ಲ, ಅದು ಏನು ಕೆಲಸ ಮಾಡಿದ್ರು ಕೂಡ. ಈ ರೀತಿ ಯಾರೆಲ್ಲ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ ಅಲ್ಲಿ ವಾಸ್ತು ದೋಷ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಮತ್ತು ಏನಾದರೂ ನಾವು ವಾಸ್ತು ಜೊತೆ ರಾಕ್ಷಸ ಬಾಧೆ ನಿವಾರಣೆಗೋಸ್ಕರ ಕೂಡ ರಾಕ್ಷೋಗ್ನ ಹೋಮವನ್ನು ಕೂಡ ಮಾಡ್ತೀವಿ. ನೋಡಿ, ಸಾಮಾನ್ಯವಾಗಿ ಏನಾದರೂ ಈ ಗೃಹ ಪ್ರವೇಶಗಳಂತ ಮಾಡಿದಾಗ ನಾವು ವಾಸ್ತು ರಾಕ್ಷೋಗ್ನೇ ಜೊತೆಯಲ್ಲಿ ಪ್ರಥಮ ದಿನ ನಾವು ಸಂಜೆ ವಾಸ್ತು ರಾಕ್ಷೋಗ್ನೇ ಮಾಡುವಂಥದ್ದು. ಯಾಕಂದರೆ ಏನಾದರೂ ಈ ಮನೆ ಕಟ್ಟುವ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಈ ರಾಕ್ಷಸ ಸಂಚಾರ ಇತ್ತು ಅಂತ ನೋಡಿ, ಈಗ ದೈವ ಸಂಚಾರ ಇದೆ ಅಂತಂದರೆ ನಾವು ರಾಕ್ಷಸ ಸಂಚಾರ ಇದೆ ಅನ್ನೋ ಕೂಡ ನಾವು ನಂಬಲೇಬೇಕಾಗುತ್ತೆ. ಈ ರೀತಿಯ ಒಂದು ಸ್ಥಳದಲ್ಲಿ ಏನಾದರೂ ರಾಕ್ಷಸ ಸಂಚಾರ ಇತ್ತು ಅಂದರೆ ಕೆಲವರು ಹೇಳ್ಬೋದು, ಇಲ್ಲ ಇದೆಲ್ಲ ಈ ಟೈಮಲ್ಲಿ ಈ ಕಾಲದಲ್ಲಿ ಯಾರು ನಂಬ್ತಾರೆ ಅಂತ. ಆದರೆ ಇಂದಿನ ಕಾಲದಲ್ಲಿ ಅಲ್ಲಿ ಯಾರಾದರೂ ಒಂದು ಪ್ರಾಣಹಾನಿ ಆಗಿರ್ಬೋದಲ್ವಾ, ಅಲ್ಲಿ ಏನಾದರೂ ಅವಶೇಷಗಳಿರ್ಬೋದಲ್ವಾ, ಮೂಳೆಗಳಿರ್ಬೋದಲ್ವಾ, ರಕ್ತ ಬಿದ್ದಿರ್ಬೋದಲ್ವಾ, ಇದೆಲ್ಲ ದೋಷ ಆಗುತ್ತೆ. ಅದಕ್ಕೋಸ್ಕರ ನಾವು ಭೂಶಾಂತಿ ಮಾಡಲೇಬೇಕು. ಒಂದು ಗೃಹ ಪ್ರವೇಶ ಮಾಡಬೇಕಂದ್ರೆ, ಅಥವಾ ಗೃಹ ಪ್ರವೇಶ ಆಗಿರೋ ಬಾಡಿಗೆ ಮನೇಲಿ ಕೆಲವರು ಕೇಳ್ತಾರೆ, ಗುರುಗಳು ಈ ಬಾಡಿಗೆ ಮನೆಯಲ್ಲೆಲ್ಲ ಅದೆಲ್ಲ ಅವಶ್ಯಕತೆ ಇದೆಯಾ ಮಾಡಬೇಕಂತ. ಮಾಡಲೇಬೇಕು. ಯಾಕಂದರೆ ಇವ್ರು ವಾಸ ಮಾಡ್ತಾರಲ್ವ ಅಲ್ಲಿ. ಈಗ ಸ್ವಂತ ಮನೇಲಿದ್ದರೂ ವಾಸ ಮಾಡ್ತಾರೆ, ಬಾಡಿಗೆ ಮನೇಲಿದ್ದರೂ ಇವರೇ ವಾಸ ಮಾಡೋದಲ್ವಾ. ಹಾಗಾಗಿ ಈ ಬಾಡಿಗೆ ಮನೇಲಿದ್ದರೂ ಕೂಡ ನಾವು ವಾಸ್ತುಶಾಂತಿ ಮಾಡ್ಕೊಳ್ಳೇಬೇಕು. ಹಾಗಾಗಿ ಈ ರೀತಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದರೆ, ಆರೋಗ್ಯದಲ್ಲಿ ಏರುಪೇರಾದರೆ, ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಆಗ್ತಾ ಇದ್ದರೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದ್ದರೆ, ಮನೆಯಲ್ಲಿ ಅಶಾಂತಿ ಇತ್ತು ಅಂದರೆ ಈ ರೀತಿ ವಾಸ್ತು ದೋಷ ಇದೆ ಅಂತ ತಿಳ್ಕೊಬೇಕು. ಇದಕ್ಕೆ ಏನು ಪರಿಹಾರಗಳು ಅಂತ ನೋಡಿ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ವಾಸ್ತು ದೋಷಕ್ಕೆ ಪರಿಹಾರಗಳು ಅಂತ ಬಂದಾಗ, ಮನೆ ಈಗ ಹೊಸದಾಗಿ ಮನೆ ಮಾಡಿದಾಗ ನಾವು ಸಾಮಾನ್ಯವಾಗಿ ಈಗ ಪೂಜಾದಿಗಳನ್ನು, ವಾಸ್ತು ಹೋಮಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀವಿ. ನೋಡಿ, ಹೋಮ ಮತ್ತು ಶೀಘ್ರ ಫಲಂ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಹೋಮದ ಮುಖಾಂತರವಾಗಿ ನಾವು ಪೂಜಾದಿಗಳನ್ನೆಲ್ಲ ಕೂಡ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಮನೆ ಕಟ್ಟಿಬಿಟ್ಟಿರ್ತಾರೆ, ಪೂಜೆ ಏನು ಮಾಡಿರಲ್ಲ, ಇವ್ರಿಗೆಲ್ಲ ಏನು ಮಾಡಬೇಕು ನೋಡಿ, ಅವಶ್ಯಕವಾಗಿ ನಾವು ವರ್ಷಕ್ಕೊಮ್ಮೆ ಆದರೂ ಕೂಡ ವಾಸ್ತು ಹೋಮ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಸ್ಥಳದಲ್ಲಿ ಏನಾದರೂ ಪಾಸಿಟಿವ್ ಏನಾದರೂ ಇತ್ತು ಅಂದರೂ ಕೂಡ ಅದನ್ನೆಲ್ಲ ನಮಗೆ ಅಭಿವೃದ್ಧಿ ಮಾಡಿಕೊಡ್ಲಿ ಅಂತ. ನೆಗೆಟಿವ್ನೆಲ್ಲ ಅಲ್ಲಿ ಹೋಗಲಾಡಿಸ್ಬೇಕು. ಅಂದರೆ ಅಲ್ಲಿ ಏನಾದರೂ ನೆಗೆಟಿವ್ ಜಾಸ್ತಿ ಇತ್ತು ಅಂದರೆ ನಾವೇನು ಮಾಡಲಿಕ್ಕೂ ಆಗಲ್ಲ. ಹಾಗಾಗಿ ಆ ಒಂದು ಪಾಸಿಟಿವ್ ವೈಬ್ರೇಷನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ವರ್ಷಕ್ಕೊಮ್ಮೆ ಆದರೂ ವಾಸ್ತು ಹೋಮಗಳು ಮಾಡ್ಕೋಬೇಕು. ಅದೇ ರೀತಿ ಈ ಏನಾದರೂ ಜಾಸ್ತಿ ಏನಾದರೂ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು, ಏನೂ ಅವ್ರಿಗೆ ಕೈ ಹತ್ತುತ್ತಾ ಇರಲ್ಲ, ವ್ಯಾಪಾರ ಉದ್ಯೋಗ ಹಣ ನಷ್ಟ ಆಯಿತು ಅಂತಂದರೆ ಮನೆಗೆ ಅಷ್ಟದಿಗ್ಬಂಧನ ಅಂತ ಮಾಡ್ತೀವಿ, ವಾಸ್ತು ದಿಗ್ಬಂಧನ ಅಂತ ಮಾಡ್ತೀವಿ. ವಾಸ್ತು ಯಂತ್ರಗಳನ್ನು ಇಟ್ಟು ಪೂಜೆ ಮಾಡಬೇಕು. ಅಷ್ಟದಿಗ್ಬಂಧನಗಳನ್ನು ಇಟ್ಟು ಪೂಜೆ ಮಾಡಿಕೊಂಡಾಗ ನಮಗೆ ಕ್ರಮೇಣವಾಗಿ ಅದು ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಅಭಿವೃದ್ಧಿ ಕೂಡ ನಾವು ಮಾಡ್ಕೋಬೋದು. ಈ ರೀತಿ ಕೆಲವೊಂದು ಮನೆಯಲ್ಲಿ ವಾಸ್ತು ಯಂತ್ರ ಸ್ಥಾಪನೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಏನಾದರೂ ವಾಸ್ತು ದೋಷ ಕಂಡು ನೀವು ಅನುಭವಿಸ್ತಾ ಇತ್ತು ಅಂತಂದರೆ ಆ ಒಂದು ಮನೆಯಲ್ಲಿ ವಾಸ್ತು ಚಕ್ರವನ್ನು, ವಾಸ್ತು ಶಾಂತಿ ಮಾಡ್ಕೊಳ್ತಾ ವಾಸ್ತು ಯಂತ್ರವನ್ನು ಸ್ಥಾಪಿಸಿ ಅದನ್ನು ಪೂಜಾದಿಗಳನ್ನು ಮಾಡಿಕೊಂಡಾಗ ನಮಗೆ ವಿಶೇಷವಾಗಿ ಅನುಕೂಲಗಳಾಗುತ್ತೆ ಅಂತ ಶಾಸ್ತ್ರ. ಇನ್ನು ಗುರುಗಳು ನಮಗೆ ವಾಸ್ತು ದೋಷದ ತೊಂದರೆಗಳು ಹಾಗೂ ಕಾರಣಗಳ ಬಗ್ಗೆ ತಿಳಿಸ್ಕೊಟ್ರು. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರ್ಸ್ಕೊಳ್ಬೇಕು, ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇದೆ. ಅಲ್ಲಿ ಬಂದು ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಅಶ್ವಜ್ಯೋತಿಷ್ಯ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.